ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾಮ್, ನಾನು ರಾಧಿಕಂಗೋಸ್ಕರ ಇರೋನಲ್ಲ, ಅವಳಿಗೋಸ್ಕರನೇ ಬದುಕ್ತಿರೋನು. ಮಾಮ್, ನನ್ನ ಹತ್ರ ಇರೋ ಈ ಆಸ್ತಿ ಪಾಸ್ತಿ, ಸೊಸೈಟಿಲಿರೋ ನನ್ನ ಸ್ಟೇಟಸ್ಸು, ನನ್ನ ಹೆಸರು ಅಷ್ಟೇ ಯಾಕೆ, ಈ ದೇಹದಲ್ಲಿರೋ ಉಸಿರು ಕೂಡ ರಾಧಿಕಂಗೋಸ್ಕರನೇ ಮಾಮ್. ಇದೆಲ್ಲ ಅವಳಿಗೆ ಉಪಯೋಗಕ್ಕೆ ಬಂದಿಲ್ಲ ಅಂದ್ರೆ ನನಗೂ ಬೇಡ ಮಾಮ್. ಮಾಮ್, ಬೇರೆಯವ್ರಿಗೆ ನಾನು ಮಾತಾಡ್ತಿರೋದು ಮಾಡ್ತಿರೋದು ಎಲ್ಲ ಹುಚ್ಚಿನ ಥರ ಅಂತ ಅನ್ಸ್ಬೋದು, ಆದ್ರೆ ನನಗೆ ಯಾವತ್ತೂ ಅನ್ಸಿಲ್ಲ ಮಾಮ್. ಇಷ್ಟಪಟ್ಟವ್ರನ್ನ ಸುಖವಾಗಿಡ್ಬೇಕು, ಸಂತೋಷ ಪಡಿಸ್ಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಅದ್ ಸಹಜ. ಲೈಫಲ್ಲಿ ಸಕ್ಸಸ್ ನೋಡಿದ ತಕ್ಷಣ ಕಷ್ಟಕ್ಕಾದವ್ರನ್ನ ಯಾವತ್ತೂ ಮರಿಬಾರ್ದು. ನನ್ಗ ಬುದ್ಧಿನೂ ಇಲ್ಲ. ನಾನು ಆಸೆ ಪಟ್ಟಿರೋ ತರನೇ ಈ ಮನೇಲೆ ರಾಧಿಕನ್ ಜೊತೆ ಸುಖವಾಗಿ ಬದುಕ್ತೀನಿ. ಹಾಗೆ ನೀವು ರಾಧಿಕನ್ನ ಸೊಸೆ ಅಂತ ಒಪ್ಕೋತೀರಾ? ಇದು ನಡೆಯುತ್ತೆ. ಸಾಕು ಜೀರು, ನಿನ್ ಯಾವ ಮಾತನ್ನು ನನಗೆ ಕೇಳಕ್ ಆಗ್ತಿಲ್ಲ. ನನ್ನ ಎದುರುಗಡೆ ನಿಂತು ನನಗೆ ಎದುರು ಮಾತಾಡೋ ಹಾಗೆ ಬದಲಾಯಿಸ್ಬಿಟ್ಟಿದ್ದಾಳೆ ಅಲ್ಲ. ಹೋಗ್ತೀನಿ, ಇವಾಗ್ಲೇ ಅವ್ರ ಮನೆಗೆ ಹೋಗ್ತೀನಿ. ದುಡ್ಡಿಗೋಸ್ಕರ ನನ್ನ ಮಗನಿಗೆ ಬಲೆ ಬೀಸಿದ್ಯಲ್ಲ, ಅದಕ್ಕೇನ್ ಹೆಸರು ಅಂತ ಅವಳೇ ಕೇಳ್ತೀನಿ. ಮಾಮ್, ನಿಂತ್ಕೋ ಮಾಮ್. ಮತ್ತೆ ನೀನ್ ರಾಧಿಕನ್ ಮನೆಗೆ ಹೋಗಿ ಜಗಳ ಮಾಡಬೇಡ. ಆಮೇಲೆ ನಾನೇ ಈ ಮನೇಲಿ ಇರಲ್ಲ. ನೀನ್ ಯಾಕಪ್ಪ ಮನೆ ಬಿಟ್ಟು ಹೋಗ್ತೀಯಾ? ಇದು ನೀನ್ ಸಂಪಾದನೆ ಮಾಡಿರೋ ಮನೆ ಅಲ್ವಾ? ನೀನ್ ಆಸೆ ಪಟ್ಟ ಹಾಗೆ ಆ ರಾಧಿಕನ್ ಜೊತೆ ಮದುವೆ ಆಗಿ ಸುಖವಾಗಿರೋ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಮಾಮ್, 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 ನಿಂತ್ಕೋ ಮಾಮ್. ಯಾಕೆ ಮಾಮ್ ಹೀಗ್ ಮಾಡ್ತಿದ್ಯಾ? ನನ್ನ ತಡಿಬೇಡ ಚಿರು. ಇಷ್ಟು ದಿನ ನೀನ್ ಅವಳ ಹಿಂದೆ ಸುತ್ತಾ ಇದ್ರು ನನ್ ಮಗ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಆ ಮಗನಿಗೆ ಈಗ ಅಮ್ಮನ ಮೇಲೆ ಯಾವುದೇ ಪ್ರೀತಿನೂ ಇಲ್ಲ, ಗೌರವನೂ ಇಲ್ಲ. ಹೆತ್ತವಳಿಗಿಂತ ಆ ರಾಧಿಕಾ ನಿನಗೆ ತುಂಬಾನೇ ಮುಖ್ಯ. ಪರವಾಗಿಲ್ಲ, ನೀನ್ ಚೆನ್ನಾಗಿರು. ಆದ್ರೆ ಅಮ್ಮ ಅಂತ ಯಾವತ್ತೂ ನನ್ನ ಹತ್ರ ಬರ್ಬೇಡ. ನೀನ್ ಕೊಡೋ ನೋವನ್ನ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಚಿರು. ಮಾಮ್, ಪ್ಲೀಸ್. ಚಿಕ್ಕ ವಯಸ್ಸಲ್ಲಿ ನೀನು ನನಗದು ಬೇಕು ಇದು ಬೇಕು ಅಂತ ಹಠ ಮಾಡಿದಾಗ ನನ್ನ ಮಗ ಅಲ್ವಾ ಅಂತ ನೀನ್ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ದೆ. ಆಗ ನಾನು ನಿನಗೆ ಹೊಡಿತಾ ಇರ್ಲಿಲ್ಲ ಕಣೋ. ಹೆತ್ತವ್ರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಾಗಲ್ಲ ಕಣೋ. ಪ್ರಜ್ವಲ, ನನ್ ಮಾತು ಕೇಳೋ. ನೀವು ನನ್ ಮಾತು ಕೇಳ್ರಿ. ನಾನೇನಾದ್ರೂ ನನ್ ಮಗನ ಅವಳ ಜೊತೆ ಏನಾದ್ರೂ ಮದುವೆ ಮಾಡ್ಸಿದ್ರೆ ನನ್ ಮಗನ ಅವಳು ಗೊಂಬೆ ತರ ಆಟ ಆಡಿಸ್ತಾಳೆ. ಇದನ್ನೆಲ್ಲ ಇವನಿಗೆ ಹೇಳಿದ್ರೆ ನನ್ನೇ ಶತ್ರು ತರ ನೋಡ್ತಾನೆ. ಮಾಮ್ ಅಂತ ಕರಿಬೇಡ ಚಿರು. ಪ್ರಜ್ಜು, ರಿಲ್ಯಾಕ್ಸ್ ಮಗನೆ. ನಿಮ್ಮಮ್ಮ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ನಿನ್ನನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗೋದಿಲ್ಲ. ಅವಳು ಎಷ್ಟೇ ಬೈದ್ರು, ಎಷ್ಟೇ ಕೂಗಾಡಿದ್ರು ಅವಳು ನಿನ್ನ ಜೊತೆನೇ ಇರ್ತಾಳೆ. ನೀನು ಆರಾಮಾಗಿರು. ಅಪ್ಪ, ಮಾಮ್ಗೆ ಅರ್ಥ ಆಗೋ ಹಾಗೆ ನೀನೇ ಹೇಳಬೇಕು. ಮಾತಾಡ್ತೀನಿ. ಸ್ವಲ್ಪ ಸ್ವಲ್ಪನೇ ಅವಳ ಮನಸ್ಸನ್ನು ಬದಲಾಯಿಸಬೇಕು. ಮಾತಾಡ್ತೀನಿ. ಸರಿ, ನೀನು ನಿನ್ನ ಕೆಲಸ ಕಂಟಿನ್ಯೂ ಮಾಡು. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇವನಿಗೆ ನನಗಿಂತ ಆ ರಾಧಿಕಾನೇ ಮುಖ್ಯ ಆಗೋದ್ಲಾ?
ಹಲೋ. ನಮಸ್ಕಾರ ಮೇಡಮ್. ಹೇಳಿ. ಯಾವಾಗ ಹೆಣ್ಣು ನೋಡೋದಕ್ಕೆ ಬರ್ತೀರಾ? ಇಲ್ಲ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಜೊತೆ ಸಂಬಂಧ ಬೆಳೆಸೋದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ನನ್ನ ಮಗ ಒಪ್ಕೋತಾ ಇಲ್ಲ. ನಾನೇನು ಮಾಡಲಿ ಹೇಳಿ? ನೋಡಿ ಮೇಡಮ್, ನಿಮ್ಮ ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಬೇಕಾಗಿಲ್ಲ. ನನ್ನ ಮಗಳು ಒಬ್ಬನ್ನ ಇಷ್ಟಪಟ್ಟಿದ್ದಾಳೆ, ಅವನೇ ನನ್ನ ಅಳಿಯ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನನ್ನ ಸಂಬಂಧ ನಿಮ್ಗೆ ಇಷ್ಟ ಆಯ್ತಲ್ವಾ, ಅಷ್ಟು ಸಾಕು ನನಗೆ. ನೋಡಿ, ಇದರಲ್ಲಿ ನಾವು ನೀವು ಡಿಸೈಡ್ ಮಾಡಿ ಏನು ಮಾಡೋಕ್ಕಾಗತ್ತೆ ಹೇಳಿ? ನಿಮ್ಮ ಮಗಳ ಜೊತೆ ಬಾಳಿ ಬದುಕಬೇಕಾಗಿರೋದು ನನ್ನ ಮಗ. ಅವನು ಇಷ್ಟಪಡ್ಬೇಕಲ್ವಾ? ಮೇಡಮ್, ನಿಮ್ಮ ಮಗ ಇಷ್ಟಪಡದೇ ಇದ್ರು ಅವನನ್ನು ಇಷ್ಟಪಡೋ ಥರ ಮಾಡೋದು ನನ್ನ ಜವಾಬ್ದಾರಿ. ನಿಮ್ಮ ಮಗನ್ನೇ ಮದುವೆ ಆಗಬೇಕು ಅಂತ ನನ್ನ ಮಗಳು ಆಸೆ ಪಟ್ಟಿದ್ದಾಳೆ. ನಿಮ್ಮ ಮಗನೇ ನನ್ನ ಅಳಿಯ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮಧ್ಯೆ ಯಾರಾದರೂ ಕಡ್ಡಿ ಅಳ್ಳಾಡ್ಸಕ್ಕೆ ಬಂದರೆ ಅವನು ಯಾವನೇ ಆದರೂ ಸರಿ, ಸುಮ್ಮನೆ ಬಿಡೋದಿಲ್ಲ. ನೋಡಿ ಮೇಡಮ್, ನಿಮ್ಮನ್ನು ಎದುರಿಸೋಕ್ಕೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನನ್ನ ಗುಣನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮಗನಿಗೆ ಏನು ಮಾಡಿದ್ರೆ ಅವನು ನನ್ನ ಮಗಳಿಗೆ ತಾಲಿ ಕಟ್ತಾನೆ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ತಾಂಬೂಲ ತಟ್ಟೆನ ಯಾವಾಗ ಬದಲಾಯಿಸ್ಕೊಳ್ಳೋಣ ಅನ್ನೋದನ್ನು ಮಾತ್ರ ನೀವು ಹೇಳಿ. ಬೀಗ್ರೆ, ನಿಮ್ಮಂಥ ಕುಟುಂಬದಿಂದಾನೆ ನಮ್ಮ ಮನೆಗೆ ಸೊಸೆ ತರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಸಂಪೂರ್ಣವಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಮಗಳೇ ನಮ್ಮ ಮನೆ ಮಹಾಲಕ್ಷ್ಮಿ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು ಬಿಕ್ತಿಯಮ್ಮ. ಈ ಮಾತನ್ನೇ ನಾನು ನಿಮ್ಮಿಂದ ಎದುರು ನೋಡ್ತಾ ಇದ್ದಿದ್ದು. ಬರೀ ಊರು ತಿರುಗಿ ನೋಡೋ ಆಗಲ್ಲ, ಇಡೀ ಪ್ರಪಂಚನೇ ಆಶ್ಚರ್ಯ ಪಡೋ ಹಾಗೆ ಅದ್ದೂರಿಯಾಗಿ ಈ ಮದುವೆ ಮಾಡೋದು ನನ್ನ ಜವಾಬ್ದಾರಿ. ನೀವು ಅನ್ಕೊಂಡಾಗೆ ನಿಮ್ಮ ಮಗನ ಭವಿಷ್ಯ ತುಂಬ ಸೂಪರ್ ಆಗಿರುತ್ತೆ. ಸರಿ ಬೀಗ್ರೆ. ಸರಿ ಬಿಕ್ತಿಯಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಮುಖೇಶ್ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮೇಡಮ್. ನಿಮಗಿಂತ ತುಂಬಾ ಶ್ರೀಮಂತರು. ನೀವು ಕೇಳಿರ್ಬೇಕು ಅನ್ಸುತ್ತೆ, ಕರ್ನಾಟಕದ ನಂಬರ್ 1 ಅಡಿಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿ ಇವರದ್ದೇ. ಓಹ್, ಹೌದಾ? ತುಂಬಾ ಸಂತೋಷ ಮೇಡಮ್.